ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿನಯ್ ಮಾತಾಡ್ತಾ ಇದ್ದೀನಿ. ನಮ್ಮ ಜನಪ್ರಿಯ ನಟರಾದಂಥ ಅಂಬರೀಷ್ ಅವರ ಬಗ್ಗೆ, ನಮ್ಮ ಮಂಡ್ಯದ ಗಂಡು ಅಂಬರೀಷ್, ನಮ್ಮ ಕರ್ನಾಟಕ ಚಿತ್ರರಂಗ, ಭಾರತೀಯ ಚಿತ್ರರಂಗಕ್ಕೆ ಅದ್ಭುತವಾದ ನಟ. ಅವರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲದೆ, ಅವರ ಪಾದದ ಧೂಳಿಗೂ ಸಮ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ಮಾಜಿ MP ಆಗಿದ್ದಾರೆ. ಯಾವ ರೀತಿ ಅವ್ಯಾಚ ಶಬ್ದಗಳಿಂದ ಅವ್ರನ್ನ ನಿಂದಿಸ್ತಾನೆ. ಅವರಿದ್ದಾಗ ಮಾತಾಡುವಂಥ ಯೋಗ್ಯತೆ ಇಲ್ಲ ಆ ಅಪ್ಪನಿಗೆ. ಅವ್ರ ಬಗ್ಗೆ ಇವತ್ತು ಮಾತಾಡ್ತಾನೆ ಅಂದರೆ ಏನು ಯೋಗ್ಯತೆ ಇದೆ ಅವನಿಗೆ? ತನ್ನ ಪಬ್ಲಿಸಿಟಿಯ ತೆವಲಿಗೋಸ್ಕರ ಒಬ್ಬ ನಾಯಕ ನಟನ ಬಗ್ಗೆ ಮಾತಾಡುವಂಥ ನಮ್ಮ ಮಾತು ಹಿಂದಕ್ಕೆ ತಗೋಬೇಕು. ಅವನು ಯಾರಿದ್ದಾರೆ ನಮ್ಮ ಕಲಾಭಿಮಾನಿಗಳು, ಅಂಬರೀಷ್ ಅಭಿಮಾನಿಗಳು, ಅವ್ರ ಹತ್ರ ಬಂದು ಕ್ಷಮೆ ಕೇಳಬೇಕು. ಮಂಡ್ಯದ ಜನತೆ ಬಗ್ಗೆ, ಕರ್ನಾಟಕ ಜನತೆ ಬಳಿ ಅವ್ನು ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇದನ್ನು ಸುಮ್ಮನೆ ಬಿಡಲ್ಲ. ಹೇಳ್ತಾ ಇದ್ದೀವಿ, ಅವನು ಮೊದಲು ಏನು ಅವ್ಯಾಚ ಶಬ್ದಗಳಿಂದ ನಿಂದಿಸ್ತಾನೆ ಆ ಮಾತುಗಳನ್ನ ವಾಪಸ್ ತಗೋಬೇಕು. ಇಲ್ಲ ಅಂದರೆ ಅವರ ಹೆಸರು ಇರೋದನ್ನೇ ಕಳ್ಕೊಂಬಿಡ್ತಾನೆ ಆತ ಅಂತ ನಾನು ಹೇಳ್ತೀನಿ. ಅವನು ಏನು ಹೆಸರು ಇಟ್ಕೊಂಡಿದ್ದಾನಲ್ಲ, ಅದರಲ್ಲೂ ಗೌಡ ಅಂತ ಬೇರೆ ಇಟ್ಕೊಂಡಿದ್ದಾನೆ. ನಾಚಿಕೆ ಆಗಬೇಕು ಅವ್ರ ಜನ್ಮಕ್ಕೆ. ಇಷ್ಟು ಈ ಕೂಡಲೇ ಅವರು ಕ್ಷಮೆ ಕೇಳಲೇಬೇಕು. ಇಲ್ಲ ಅಂದರೆ ಅದು ಪರಿಣಾಮವನ್ನು ಎದುರಿಸ್ಬೇಕಾಗ್ತದೆ.